ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡಿ ಎಲ್ಲರೂ ಲೈಕ್ಸ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕೋ ರಮೇಶ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ನಿನ್ನೆಯಿಂದನೂ ಹುಡುಗ ಬಂದಿದ್ನಲ್ಲ, ಏನಾಯಿತು ಎತ್ತ ನೋಡ್ಕೊಂಡೋದ್ನ ಅಂತೇನು ಒಂದು ಮಾತು ಕೇಳಲಿಲ್ವಲ್ಲ? ನಾವು ಫೋನ್ ಮಾಡಿದ್ರು ನನ್ನ ಫೋನಿಗೂ ರಿಪ್ಲೈ ಮಾಡ್ತಿಲ್ಲ, ಒಂದು ಮೆಸೇಜು ಮಾಡ್ತಿಲ್ಲ, ಮೆಸೇಜ್ ರಿಪ್ಲೈನೂ ಮಾಡ್ತಿಲ್ಲ. ಯಾಕೆ ಫೋನ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ? ಯಾಕೆ ರಮೇಶ ಫೋನ್ ತೆಗಿತಿಲ್ಲ, ಯಾಕೆ ಮೆಸೇಜಿಗೂ ರಿಪ್ಲೈ ಮಾಡ್ತಿಲ್ಲ ಅಂತ ನನಗಂತೂ ಗೊತ್ತೇ ಆಗ್ತಿಲ್ಲ. ನಾನು ಹೇಗೋ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಈ ಕಡೆ ಇತ್ಲಿ ಕಡೆ ಬಂದು ಫೋನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇವ್ನು ನೋಡಿದ್ರೆ ಫೋನೇ ರಿಸೀವ್ ಮಾಡೋಂಗಿಲ್ಲ. ನಾನು ಈ ಖುಷಿ ಸಮಾಚಾರನ ಹೇಗೆ ಹೇಳೋದು ಅವನಿಗೆ ಅಂತಲೇ ಗೊತ್ತಾಗ್ತಿಲ್ಲ. ಸರಿ, ಇನ್ನೊಂದು ಸತಿ ಟ್ರೈ ಮಾಡಿ ನೋಡ್ತೀನಿ, ಫೋನ್ ಏನಾದರೂ ರಿಸೀವ್ ಮಾಡ್ತಾನೆ ಇಲ್ವಾ ಅಂತ. ರಿಸೀವ್ ಮಾಡಲಿಲ್ಲ ಅಂದರೆ ನಾಳೆ ಕಾಲೇಜ್ ಹತ್ರ ಬರ್ತಾನಲ್ಲ, ಆವಾಗಲೇ ಹೇಳಿ ಆವಾಗಲೇ ಮಾತಾಡಿದ್ರೆ ಆಯಿತು. ಎಷ್ಟು ಸತಿ ಫೋನ್ ಮಾಡೋದು ಏನೋ ಇವನಿಗೆ ಫೋನ್ ಮಾಡಿ ಬೆಳಿಗ್ಗೆಯಿಂದ ನಂಗೆ ಸಾಕಾಗೋಯ್ತು. ಒಂದು ಫೋನ್ ರಿಪ್ಲೈನೂ ಇಲ್ಲ, ಏನೂ ಇಲ್ಲ. ನಾಳೆ ಬರಲಿ ಇದೆ ಅವನಿಗೆ. ರಮ್ಯಾ ನೋಡಿದ್ರೆ ಬೆಳಿಗ್ಗಿಂದ ಎಷ್ಟು ಸತಿ ಫೋನ್ ಮಾಡ್ತಿದ್ದಾಳೆ, ಎಷ್ಟು ಸತಿ ಮೆಸೇಜ್ ಮಾಡ್ತಿದ್ದಾಳೆ. ನಾನು ಅವ್ರ ಫೋನಿಗೆ ರಿಪ್ಲೈನೂ ಮಾಡ್ತಿಲ್ಲ, ಮೆಸೇಜಿಗೆ ರಿಪ್ಲೈ ಮಾಡ್ತಿಲ್ಲ. ಅವಳು ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನೋ ನನಗಂತೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನಾನು ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಪ್ಪಾಜಿನೂ ಒಪ್ಕೊಂತಿಲ್ಲ, ಅಮ್ಮನ ಹತ್ರ ಹೇಳಿದ್ರೆ ಅಮ್ಮನೂ ಒಪ್ಕೊಂತಿಲ್ಲ. ನಾನು ಈ ಮಾತನ್ನ ಯಾವ ರೀತಿ ರಮ್ಯಂಗೆ ಹೇಳ್ಬೇಕು, ಯಾವ ರೀತಿ ಅವಳಿಗೆ ಅರ್ಥ ಮಾಡಿಸ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಈ ಫೋನಿಗೆ ಹೇಗೆ ರಿಪ್ಲೈ ಮಾಡಬೇಕು ಅಂತಲೂ ನಂಗೆ ಗೊತ್ತಾಗ್ತಿಲ್ಲ. ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಏನು ಮಾಡಬೇಕು ಏನೋ ಕತೆ. ಯಾಕಾದರೂ ಪ್ರೀತಿ ಮಾಡಿದ್ನು, ಯಾಕಾದರೂ ರಮ್ಯನ ಹಿಂದೆ ಬಿದ್ನು ಅಂತ ಈಗ ಅನಿಸ್ತಿದೆ. ನಾವೇನೋ ಪ್ರೀತಿ ಮಾಡಿಬಿಡ್ತೀವಿ, ಮನೇಲಿ ನಮ್ಮಪ್ಪ ಅಮ್ಮ ಒಪ್ಪಬೇಕಲ್ಲ. ನಾನೇನೋ ತಿಳ್ಕೊಂಡಿದ್ದೆ ನಮ್ಮಪ್ಪ ಅಮ್ಮ ನಾನು ಹೇಳಿದ ತಕ್ಷಣ ಒಪ್ಕೊಂತಾರೆ, ಅಲ್ಲಿ ರಮ್ಯನ ಅವರಪ್ಪ ಅಮ್ಮಂಗೆ ಹೇಳಿ ಮದುವೆಗೆ ಒಪ್ಸಿರ್ತಾಳೆ. ಇದೇನು ಸಮಸ್ಯೆ ಆಗಿಲ್ಲ, ಯಾಕಂದರೆ ನಾವು ಅವರು ಒಂದೇ ಕ್ಯಾಸ್ಟ್ ಆದ್ದರಿಂದ ನಾವಿಬ್ಬರು ಮದುವೆ ಆಗ್ಬೋದು ಆರಾಮಾಗಿ, ಯಾವುದು ತಂಟೆ ತಕರಾರು ಇಲ್ದಲೆ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ನಮ್ಮನೆ ನಮ್ಮಪ್ಪ ಅಮ್ಮನೂ ಒಪ್ಪಿಲ್ಲ, ರಮ್ಯಾ ಅವರಪ್ಪ ಅಮ್ಮಗೆ ಹೇಳಿದಾಳೋ ಇಲ್ವೋ ಅಂತ ಅದು ಗೊತ್ತಾಗ್ತಿಲ್ಲ. ಏನೋ ಕತೆ. ಸರಿ, ನಾಳೆ ಕಾಲೇಜಿಗೆ ಹೋದ್ಮೇಲೆ ಏನು ಎತ್ತ ಅಂತ ಡಿಸೈಡ್ ಮಾಡೋಣ. ಇನ್ನೇನು ಮಾಡೋದು? ಅಲ್ಲಿ ಕೂತಿರೋ ನಮ್ಮ ರಮೇಶ್ ಅಲ್ವೇನಾ? ನಮ್ಮ ಜೀವದ ಗೆಳೆಯ ರಮೇಶ. ಏನೋ ಇಷ್ಟು ವರ್ಷ ಆದಮೇಲೆ ನೋಡ್ತಿದ್ದೀವಿ ಇವನ್ನ. ನಾವಿಬ್ಬರು ಕೆಲಸ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲೇ ಶಿಫ್ಟ್ ಆಗಿಬಿಟ್ರಿ. ಇವನು ಇನ್ನೂ ಹಳ್ಳಿಲೇ ಇದ್ದಾನೆ. ಇನ್ನೂ ಓದ್ತಿರ್ಬೇಕು ಕಣೋ. ನಾವು ಆಲ್ರೆಡಿ ಡ್ಯೂಟಿ ಎಲ್ಲ ಮಾಡ್ಕೊಂಡು ಮಜವಾಗಿ ಸುತ್ತಾಡ್ಕೊಂಡು ಬೆಂಗಳೂರಲ್ಲಿ ಅಡ್ಡಾಡ್ತಿದ್ದೀವಿ. ಇವನು ನೋಡಿದ್ರೆ ಏನೋ ಸಪ್ಪು ಕೂತಿರೋಂಗೆ ಕಾಣಿಸ್ತಿತ್ತಲ್ವಾ? ಹೌದು ಕಣ್ಣ, ಇವನು ನೋಡಿ ಸಾನೇ ದಿವಸ ಆಯಿತು. ಏನೋ ಸಪ್ಪು ಕೂತಿರೋಂಗೆ ಕಾಣ್ತಾನೆ. ಬರಲ ಹೋಗಿ ಮಾತಾಡ್ಸೋಣ ಏನು ಎತ್ತ ಅಂತ. ಸಾನೇ ದಿವಸ ಆದಮೇಲೆ ಸಿಕ್ಕಿದ್ದೀವಿ, ಹೋಗಿ ಏನು ಎತ್ತ ಅಂತ ವಿಚಾರಿಸೋಣ ಬರಲ. ಏನ್ಲ ರಮೇಶ, ಸಂದಾಗಿದೆಯನ್ಲ? ಯಾಕ್ಲಾ ಹಿಂಗೆ ಕೂತಿದೀಯಾ ಸಪ್ಪುಗೆ? ಒಳ್ಳೆ ಯಾರೋ ಸತ್ತಿರೋಂಗೆ ಮಕ್ಕ ಮಾಡ್ಕೊಂಡು ಕೂತಿದೆಯಲ್ಲ, ಏನ್ಲ ಆಯಿತು ನಿಂಗೆ? ಯಾರು ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ. ಯಾಕ್ಲಾ ಯಾಕಿಕ್ಲಾ ಫ್ರೆಂಡ್ಸ್ನೇ ಮರ್ತು ಬಿಟ್ಟಿದೀಯಾ? ನಾವು ಯಾರು ಅಂತ ಜಪ್ತಿಗೆ ಬರ್ತಿಲ್ವೇ? ನಮ್ಮ ಮುಖ ನೋಡಿ ಕಂಡು ಹಿಡಿಯೋಕ್ಕಾಗ್ತಿಲ್ವೇನಲ್ಲ ನಿಂಗೆ? ಯಾರು ಅಂತ ಹೇಳ್ತಿದೆಯಲ್ಲ? ರವಿ ಮತ್ತೆ ಚಂದ್ರ ತರ ಕಾಣಿಸ್ತಿದ್ದಾರೆ. ಎಲ್ಲ ಇಷ್ಟು ವರ್ಷ ಆದ್ಮೇಲೆ ಕಾಣಿಸ್ತಿದ್ದೀರಾ? 5 ವರ್ಷ ಆಯ್ತಲ್ಲ ನೀವು ಊರು ಬಿಟ್ಟೋಗಿ. ಇವಾಗ ನೋಡ್ತಿದ್ದೀನಪ್ಪ, ಹಬ್ಬ ಹರಿದಿನಗಳಲ್ಲೂ ಕಾಣಲ್ಲ, ಜಾತ್ರೆ ಟೈಮಲ್ಲೂ ಕಾಣಲ್ಲ. ಏನೋ ಇಷ್ಟು ವರ್ಷ ಆದ್ಮೇಲೆ ಕಾಣಿಸ್ತಿದ್ದೀರಾ? ನೀವು ತುಂಬಾ ಇಷ್ಟು ಚೇಂಜ್ ಆಗ್ಬಿಟ್ಟಿದ್ದೀರಾ, ಕಂಡಿಡಿಯೋಕೆ ಆಗ್ತಿಲ್ಲ. ಹಂಗಾಗ್ಬಿಟ್ಟು ಯಾರು ಅಂತ ಹೇಳಿದೆ. ಕಣ್ಣ, ನಾವು ಬೆಂಗಳೂರಿಗೆ ಹೋಗಿ ಶಿಫ್ಟಾಗಿ 5 ವರ್ಷ ಆಯ್ತಲ್ಲ. ಬೆಂಗಳೂರು ವಾತಾವರಣಕ್ಕೆ ಒಂಚೂರು ಸೆಟ್ ಆಗಬೇಕಲ್ಲ. ನಮ್ಮ ಹಳ್ಳಿ ಹಂಗೆ ಶರ್ಟು ಪಂಚೆ ಹಾಡ್ಕೊಂಡು ಓಡಾಡ್ತಿದ್ರೆ ಅಲ್ಲಿ ಮರ್ಯಾದೆ ಕೊಡ್ತಾರಿಲ್ಲ ಅವರು. ಅದಕ್ಕೆ ನಾವು ಬೆಂಗಳೂರು ಥರ ಚೇಂಜ್ ಆಗಿದ್ದೀವಪ್ಪ. ಸ್ಮಾರ್ಟಾಗಿ ಸೂಟು ಬೂಟು ಎಲ್ಲ ಹಾಕ್ಕೊಂಡು ಬೆಂಗಳೂರಲ್ಲಿ ಜನ ಹೇಗಿರ್ತಾರೋ ಆ ಥರ ಇದ್ದೀವಿ ಕಣ್ಣ. ಇಲ್ಲಿ ಹಳ್ಳಿ ಹಂಗೆ, ನಮ್ಮ ಹಳ್ಳಿ ಹಂಗೆ ಎಲ್ಲಿ ಅಲ್ಲಿ ಶರ್ಟು ಪಂಚೆ ಎಲ್ಲ ಹಾಕ್ಕೊಂಡು ಓಡಾಡೋಕ್ಕಾಗ್ತೈತೆ? ಬರ್ರ ಕುತ್ಕೊಳ್ಳಿ. ಹಾಗೆ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಸುಮಾರು ವರ್ಷ ಆದ್ಮೇಲೆ ನೋಡಿದೀವಿ, ಕುತ್ಕೊಳ್ರಿ. ಏನು ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ? ಎಲ್ಲ ಸಮಾಚಾರ? ಸಾನೇ ವರ್ಷ ಆದ್ಮೇಲೆ ಸಿಕ್ಕೀವಿ. ಏನು ಊರ ಕಡೆ ಎಲ್ಲ ಸಂದಾಗುರ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾನ? ನಿಮ್ಮ ಅಕ್ಕ ಚೆನ್ನಾಗಿದ್ದಾನ? ಹೇಗಿದ್ದಾರೆ ಎಲ್ಲ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಸುಮಾರು ವರ್ಷ ಆಯ್ತಲ್ಲ ನೋಡಿ, ನಿಮ್ಮಿಬ್ರನ್ನ ಕಂಡು ಹಿಡಿಯೋಕೆ ಆಗ್ತಿಲ್ಲ. ಎಷ್ಟಕ್ಕೊಂದು ಶಾನೆ ಡಿಫ್ರೆನ್ಸ್ ಬಂದಿದೆ, ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ದೀರಾ ಇಬ್ರು. ಕಳ್ಳ ಆ ಬೆಂಗಳೂರು ವಾತಾವರಣಕ್ಕೆ ಹೊಂದ್ಕೊಂಡು 5 ವರ್ಷ ಆಯ್ತಲ್ಲ ಹೋಗಿಲ್ಲಿಂದ. ಅಲ್ಲಿಗೆ ಇನ್ನೇನು ಅಲ್ಲೇ ಒಂದು ಮನೆ ಮಾಡ್ಕೊಂಡತ್ಲಾಗೆ ಸೆಟ್ಲ್ ಆಗಿಬಿಟ್ಟಿದ್ವಿ. ಅಲ್ಲೇ ನಮ್ಮ ಕೆಲಸಕ್ಕೆ ಹೋಗೋಕ್ಕೆ ಮಾಡೋಕ್ಕೆ ಎಲ್ಲ ಸರಿ ಇತ್ತೆ.
ಹಂಗಾಗ್ಬಿಟ್ಟು ಅಲ್ಲೇ ಶಿಫ್ಟ್ ಆದ್ವಿ. ಬರ್ತಿರ್ತೀವಿ ಅವಾಗವಾಗ, ನೀನೇ ಕಾಣಿಸಲ್ಲ ಅಷ್ಟೇ. ನಾವು ಹಬ್ಬದಾಗ ಬರ್ತೀವಿ, ಒಂದು ದಿವಸ ರಜೆ ಕೊಡ್ತಕೊಂಡ್ಲ ಅಷ್ಟೇ. ಒಂದು ದಿವಸ ಬಂದು ನೈಟ್ ಬಂದು ಉಳ್ಕೊಂಡು ಬೆಳಿಗ್ಗೆ ಮಾರನೇ ದಿವಸ ಹಬ್ಬ ಮುಗಿಸ್ಕೊಂಡು ಮತ್ತು ನೈಟ್ ಹೊರಡ್ಬಿಡ್ತೀವಿ. ಹಂಗಾಗ್ಬಿಟ್ಟು ಕಾಣಿಸ್ಲಿಲ್ಲ ಅಷ್ಟೇ. ನಾನು ದೇವಸ್ಥಾನದಲ್ಲೆಲ್ಲ ನೋಡ್ತೀನಿ ಎಲ್ಲಾದರೂ ಕಾಣ್ತಾನೆ ರಮೇಶ ಅಂತ, ನೀನು ಬರೋದೇ ಕಾಣಿಸಲ್ಲ. ಹಂಗಾಗ್ಬಿಟ್ಟು ನಾವು ಹೋಗ್ತೀವಿ, ಟೈಮ್ ಸಾಲಲ್ಲ ಕಣ್ಣ ನಮಗೆ. ಈಗ ಒಂದು 15 ದಿವಸ ರಜೆ ಐತೆ ಅಂತ ಬಂದಿದ್ದೀವಿ, ಊರ ಕಡೆಗೆ ಇರ್ತೀವಿ. ಒಂದು 15 ದಿವಸ ಇದ್ಬಿಟ್ಟು ಆಮೇಲೆ ಹೋಗ್ತೀವಿ ಕಣ್ಣ. ಅಂದಂಗೆ ಯಾಕೆ ರಮೇಶ ಸಪ್ಪು ಕಾಣಿಸ್ತಿದೆ, ಯಾಕೋ ಮುಖ ಒಂಥರ ಮಾಡ್ಕೊಂಡು? ನೀನು ಯಾವಾಗಲೂ ಇಷ್ಟು ಸೈಲೆಂಟ್ ಆಗಿರೋದನ್ನ ನಾನು ನೋಡೇ ಇಲ್ಲಪ್ಪ. ಯಾವಾಗಲೂ ನಗು ಮುಖ ನಿಂದು, ಯಾವಾಗಲೂ ತಮಾಷೆ ಮಾಡ್ಕೊಂಡು ಇದು ಮಾಡೋನು ನೀನು. ಯಾಕೋ ಈಗ ಸಪ್ಪು ಕೂತಿದೀಯ ಅಂದರೆ ಏನಾದರೂ ಒಂದು ಕಾರಣ ಇದೆ. ಏನು ವಿಷಯ? ಅದು ಏನೂ ಇಲ್ಲ ಕಣ್ಲ, ಹೀಗೆ ಸುಮ್ಮನೆ ಮನೇಲಿ ಒಂಚೂರು ಸಮಸ್ಯೆ ಆಯಿತು, ಅದಕ್ಕೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅಷ್ಟೇ. ನಾನು ನಮ್ಮ ಹತ್ರ ಬಚ್ಚಿಡೋಂಥ ವಿಷಯ ನಿಂದು ನಮ್ಮ ಹತ್ರ ಹೇಳ್ಕೊಳ್ಳಲ್ವೇನಲ್ಲ, ಏನು ಅದು ಅಂತ. ಏನು ಅಂತಮ್ಮ, ಯಾಕ್ಲ ಹಿಂಗೆ ಮಾಡ್ತೀಯಾ? ಹೇಳ್ಕೊಳ್ಳ, ನಿಮ್ಮ ಮನಸ್ಸಲ್ಲಿರೋ ವಿಷಯ ಏನು ಎತ್ತಂತ. ನಮ್ಮ ಕೈಲಿ ಏನಾದರೂ ಆಗೋದಿದ್ರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಏನು ಅಂತ ಹೇಳಲ್ವೇನ ಅಂತಮ್ಮ? ಅದು ಏನು ಅಂದರೆ, ನಾನು 5 ವರ್ಷದಿಂದ ಕಾಲೇಜಲ್ಲಿ ರಮ್ಯಾ ಅನ್ನೋ ಹುಡುಗಿನ ಪ್ರೀತಿಸ್ತಿದ್ದೀನಿ ಕಣ. ಅವಳಿಗೆ ಮದುವೆ ಆಗ್ತೀನಿ ಅಂತ ಮಾತು ಸಹ ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ನೆನ್ನೆ ನಮ್ಮಪ್ಪ ಅಮ್ಮ ಬೇರೆ ಕಡೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋಗಿದ್ರು. ಹೋಗ್ಬಿಟ್ಟು ಅಲ್ಲಿ ಹುಡುಗಿ ನೋಡಿ ಹುಡುಗಿನ ಇಷ್ಟಪಟ್ಟು ಬಂದಿದ್ದಾರೆ. ಇನ್ನೇನು ನೋಡಿ ಮಾತುಕತೆ ಮಾಡಿ ಇಟ್ಲಾಗೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೇನೆ. ನನ್ನ ಪ್ರೀತಿ ವಿಷಯನ ನಮ್ಮಪ್ಪ ಅಮ್ಮನ ಹತ್ರ ಇವತ್ತು ಹೇಳಿದೆ, ಆದರೆ ಇಬ್ಬರಲ್ಲಿ ಒಬ್ಬರು ಒಪ್ತಿಲ್ಲ ಕಣ. ಅದಕ್ಕೆ ಬೇಜಾರಾಗಿ ಸ್ವಲ್ಪ ಕೂತಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಓ, ಅದೇ ಹುಡುಗಿಂದು ಅನ್ಸುತ್ತೆ. ಯಾವಾಗಲಿಂದ ಫೋನು ಮೆಸೇಜು ಎಲ್ಲ ಬರ್ತಿದ್ದಾವೆ. ನೀನು ಯಾವುದಕ್ಕೂ ರಿಪ್ಲೈ ಮಾಡ್ದಂಗೆ ಏನೋ ಆಗಿರೋ ಥರ ಮುಖ ಉದಿಸ್ಕೊಂಡು ಸಪ್ಪು ಮಾಡ್ಕೊಂಡು ಕೂತಿದೀಯಾ. ಕಣ್ಲ, ನಾವು ಅವಾಗಲಿಂದ ಅಲ್ಲೇ ನಿಂತ್ಕೊಂಡು ಒಂದು ಅರ್ಧ ಗಂಟೆ ನೋಡಿದ್ವಿ. ರಮೇಶನೇ ಇರಬೇಕು. ಯಾಕೋ ಇಷ್ಟು ಫೋನ್ ಬಂದರೂ ರಿಸೀವ್ ಮಾಡ್ತಿಲ್ವಲ್ಲ, ಏನು ಇಷ್ಟು ಫೋನ್ ರಿಂಗ್ ಆಗ್ತಿದ್ದಾವೆ, ಆದರೂ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಏನೋ ಎತ್ತ ಅಂತ ಕೇಳೋಣ ಅಂತ ಬಂದ್ವಿ. ಇಲ್ಲ ಹಿಂಗೆ ಓಡಾಡ್ತಿದ್ವಲ್ಲ, ಹಂಗಾಗ್ಬಿಟ್ಟು ನಿನ್ನ ನೋಡಿ ಮಾತಾಡಿಸಿ ಹಂಗೆ ಯಾಕೋ ಸಪ್ಪು ಕೂತಿದ್ದೀನಲ್ಲ, ಏನು ವಿಚಾರ ಕೇಳೋಣ ಅಂತ ಬಂದ್ವಿ ಕಣ. ಅಷ್ಟೇ ಏನಿಲ್ಲ, ಅಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಳ್ತೀಯ? ನಿಮ್ಮಪ್ಪ ಅಮ್ಮ ಫಸ್ಟಿಂದನೂ ನೀನು ಏನು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಈಗ ಯಾಕಲ ಇಲ್ಲ ಅಂತ ಹೇಳ್ತಾರೆ. ಮನೇಲಿ ಹೋಗು, ಇನ್ನೊಂದ್ಸತಿ ತಿಳಿಸಿ ಹೇಳು, ಇಲ್ಲ ಅಮ್ಮ ನಾನು ಈ ಥರ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ, ನನ್ನ ಮದುವೆ ಆಗೋದಿದ್ರೆ ಅವಳನ್ನೇ ಅಂತ ಹೇಳಲ್ಲ. ಒಪ್ಕೊಳ್ತಾರೆ. ಅದಕ್ಕೆ ಟೆನ್ಷನ್ ತಂತಿದೆಯಾ? ನೀನು ಒಂದು ಸತಿ ಹೇಳ್ಬಿಟ್ಟು ಒಪ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಅವಕ್ಕೂ ಸಮಾಧಾನ ಆಗಲಿ ಒಂದು ಸ್ವಲ್ಪ ಹೊತ್ತು. ಅದಕ್ಕೆ ಸಮಾಧಾನ ಆದಮೇಲೆ ಅವಕ್ಕೆ ಇನ್ನೊಂದ್ಸತಿ ಹೋಗಿ ಕೂರಿಸ್ಕೊಂಡು ಹೇಳು, ಅರ್ಥ ಮಾಡ್ಕೊಳ್ತಾರೆ. ಕಡ್ಲ ಅಂದಂಗೆ ನೆನ್ನೆ ಹುಡುಗಿ ನೋಡೋಕೆ ಹೋಗಿದ್ದೀನಿ ಅಂದಿಲ್ಲ, ಹುಡುಗಿ ಹೆಂಗಿದ್ದಾಳ? ಅದೇ ಹುಡುಗಿ ಚೆನ್ನಾಗಿದ್ರೆ ಅತ್ಲಾಗೆ ಮದುವೆ ಆಗಬೇಕಿತ್ತು ಕಣ್ಲ. ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟಾಕಿ ನಿಮ್ಮ ಅಪ್ಪ ಅಮ್ಮ ನೋಡಿರೋ ಹುಡುಗಿನೇ ಮದುವೆ ಆಗಬೇಕಿತ್ತು. ಚೆನ್ನಾಗಿದ್ರೆ ಅವಳೇನೇ ಮದುವೆ ಆಗ್ಬೋದಿತ್ತಲ್ಲ. ಅಯ್ಯೋ, ಅವಳು ಹೇಗಿದ್ದಾಳೋ ಏನು ಕಥೆನೋ ನನಗೆ ಗೊತ್ತಿಲ್ಲ ಕಣ. ನಾನು ಹುಡುಗಿ ಕಡೆ ತಿರ್ಗು ಕೂಡ ನೋಡಿಲ್ಲ. ಹುಡುಗಿ ಬಂದು ನನ್ನ ಕತ್ತನ್ನ ಕಡೆ ಮಾಡ್ಕೊಂಡಿದ್ದೆ. ಆ ಹುಡುಗಿ ಹೇಗಿದ್ದಾಳೆ ಏನು ಎತ್ತ ಅಂತ ನಂಗೆ ಗೊತ್ತಿಲ್ಲ ಕಣ. ನಾವು ಹುಡುಗಿ ಕಡೆ ತಿರ್ಗೇ ನೋಡಲಿಲ್ಲ, ಹೇಗಿದ್ದಾಳೆ ಅಂತಲೂ ಗೊತ್ತಿಲ್ಲ ಕಣ ನನಗೆ. ಅಲ್ಲ ಕಣ್ಲ, ನೀನೊಂಥರ ಕಿಲಾಡಿ ಗಂಡು ಕಣ್ಲ. ಹುಡುಗಿ ಮುಂದೆ ಇದ್ರೆ ಹುಡುಗಿ ಮುಖನೇ ನೋಡಿಲ್ಲ ಅಂತ ಹೇಳ್ತೀಯಲ್ಲ, ಮತ್ತೆ ಅವ್ರ ಮನೇಲಿ ಟೀ ಕಾಫಿ ಏನು ಕೊಡ್ಲಿಲ್ವೇ? ಹುಡುಗಿ ತಮ್ಮಂದು ಕೊಡ್ತಿಲ್ವಾ ನೀನು? ಎಲ್ಲಾನು ರೆಡಿ ಮಾಡಿದ್ರು ಕಣ್ಲ. ಅವರು ಒಂಥರ ನಮ್ದು ದೂರದ ರಿಲೇಷನ್ ಅಂತೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಹಂಗಂತ ಹೇಳ್ತಿದ್ರು. ಹುಡುಗಿ ಸಂದಾಗೈತೆ, ಮದುವೆ ಆಗು ಅಂತಾನು ಹೇಳ್ತಿದ್ರು. ನಾನು ಹುಡುಗಿ ಕಡೆನೂ ನೋಡಿಲ್ಲ. ನಮ್ಮ ಮನ್ಸಲ್ಲಿ ರಮ್ಯನ್ ಇಟ್ಕೊಂಡು ನಾನು ಬೇರೆ ಹುಡುಗಿಗೆ ಕಣ್ಣೆತ್ತು ಸಹ ನೋಡಲ್ಲ ಅಂತ ರಮ್ಯನ್ಗೆ ಪ್ರಮಾಣ ಮಾಡಿದ್ದೆ. ಹಾಗಾಗಿ ನಾನು ಆ ಕಡೆ ನೋಡೇ ಇಲ್ಲ ಕಣ್ಲ. ಒಟ್ಟಿನಲ್ಲಿ ಊಟ ಮಾಡ್ಕೊಂಬಂದೆ ಕಣ್ಲ. ಅವರು ಬಿಡಲೇ ಇಲ್ಲ, ಊಟ ಮಾಡೋವರೆಗೂ ಬಿಡಲಿಲ್ಲ. ಹಂಗಾಗ್ಬಿಟ್ಟು ಕುತ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಅಮ್ಮಂಗೆ ಹೇಳ್ಬಿಟ್ಟು ನನಗೇನೋ ಹೊರಗಡೆ ಕೆಲಸ ಐತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಣ್ಲ. ರಮೇಶ, ಆದರೂ ನೀನು ಗ್ರೇಟು ಕಣ್ಲ. ಹುಡುಗಿ ಮುಂದೆನೇ ಇದ್ದು ಹುಡುಗಿ ಮನೆಗೆ ಹೋಗಿದೆಯಾ, ಹುಡುಗಿ ಮನೇಲಿ ಊಟ ಮಾಡಿದೆಯಾ, ಆದರೆ ಹುಡುಗಿನೇ ನೋಡಿಲ್ಲ ಅಂತ ಹೇಳ್ತೀಯಲ್ಲ. ಈಗ ನಿಮ್ಮ ಅಪ್ಪ ಅಮ್ಮ ಅವರು ಹುಡುಗಿ ನೋಡಿ ಇಷ್ಟಪಟ್ಟಿದ್ದಾರಲ್ಲ, ಅವರು ಈಗ ಹುಡುಗಿ ಮನೆಯವರಿಗೆ ಏನಂತ ಫೋನ್ ಮಾಡಿ ಹೇಳ್ತಾರಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ? ಅಯ್ಯೋ ಇರಲಿ ಬಿಡಲ, ಒಂದು ಹುಡುಗಿ ಇದ್ದ ಕಡೆ 100 ಜನ ಹೋಗ್ತಾರೆ, ಹಂಗಂತ ಹೋಗಿರೋರೆಲ್ಲ ಮದುವೆ ಆಗೋಕ್ಕಾಗುತ್ತಲ್ಲ. ಏನಾಗಲ್ಲ ಬಿಡು. ಅವನು ಅಷ್ಟು ಪ್ರೀತಿ ಮಾಡ್ತಿದ್ದೀನಿ 5 ವರ್ಷದಿಂದ ಅಂತ ಹೇಳ್ತಿದ್ದಾನೆ. ಪ್ರೀತಿ ಮಾಡೋ ಹುಡುಗಿನ ಬಿಟ್ಟು ಆ ಹುಡುಗಿನ ಹೋಗೋ ಮದುವೆ ಆಗು ಅಂತ ಹೇಳ್ತೀಯಲ್ಲ ನೀನು. ನಿಂದೊಳೆ ಕತೆನ. ನೀನು ಇನ್ನೂ ಸೆಂಟಿಮೆಂಟ್ ಎಲ್ಲ ಬಿಟ್ಟಿಲ್ಲ ಕಣ್ಲ, ನೀನು ಇನ್ನೂ ಸೆಂಟಿಮೆಂಟಲ್ಲೇ ಇದೆಯಾ. ನನ್ನ ವಿಷಯವಾಗಿ ನೀವ್ಯಾಕ್ರ ಇಬ್ರು ಕಿತ್ತಾಡ್ತೀರಾ? ಸುಮಾರು ವರ್ಷ ಆದಮೇಲೆ ಸಿಕ್ಕಿದ್ದೀವಿ, ಏನಾದರೂ ಪಾರ್ಟಿ ಗಿರಿಟಿ ಮಾಡೋಣ, ಏನು ಮಾಡೋಣ? ಪಾರ್ಟಿ ಎಲ್ಲ ಇರಲಿ. ನಿನ್ನ ಈ ಪ್ರೀತಿ ವಿಷಯನ ಮರ್ಸೋಕ್ಕೆ ನನ್ನ ಹತ್ರ ಒಂದು ಟ್ಯಾನಿಕ್ ಇದೆ ಕಣ್ಲ. ಆ ಟ್ಯಾನಿಕ್ ಕುಡಿದ್ಬಿಟ್ರೆ ಆರಾಮಾಗಿ ಈ ಪ್ರೀತಿ ವಿಚಾರ, ಈ ಮನೆ ಟೆನ್ಷನ್ನು, ನಿಮ್ಮಪ್ಪ ಅಮ್ಮ ಹೇಳಿರೋ ಮಾತುಗಳನ್ನೆಲ್ಲ ಮರೆತುಬಿಟ್ಟು ನಾಳೆ ಹಾಯಾಗಿರ್ತೀಯ. ಅವಾಗೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡೋಣಂತೆ.
ಹೌದ್ಲೆಲ್ಲ ಯಾವ್ದಾದ್ರು ಟಾನಿಕ್ ಕೊಡ್ಲಾ ನಂಗೂ ಒಂದು ಸ್ವಲ್ಪ. ನಂಗೆ ಬೆಳಗ್ಗಿಂದ ಇದು ಯೋಚನೆ ಮಾಡಿ 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 ಸಖತ್ ಟೆನ್ಷನ್ ಹತ್ಬಿಟ್ಟಿದೆ. ಕೊಡೆ ಇಲ್ಲಿ ನೋಡೋಣ, ನಾನು ಒಂದು ಸ್ವಲ್ಪ ತಗೊಂಡು ನೋಡ್ತೀನಿ ಕಮ್ಮಿ ಆಗುತ್ತಾ ಅಂತ. ಟೆನ್ಷನ್ ಇಲ್ಲ. ಸರಿ ನಡೀಲ, ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಹಾಂ ನಡೀಲ ಹೋಗೋಣ. ಇಲ್ಲೇ ಕೂತ್ಕೊಂಡು ಮಾತಾಡಿ ಶಾನೆ ಹೊತ್ತಾಯ್ತು, ನಡೀರಿ ಹೋಗೋಣವೇನಿಲ್ಲ ರಮೇಶ. ನಡಿ ರವಿ, ಹೋಗೋಣ. ಎಲ್ಲರೂ ಹಿಂಗೆ ಬಂದು ರೌಂಡು ಅಡ್ಡಾಡ್ಕೊಂಬರೋಣಂತೆ. ಸರಿ